ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಪವಿತ್ರ ಸಿಂಧ್ಯಾ. ಜೈ ಶ್ರೀರಾಮ್. ಬಿ ಶುಗರ್ ಕಮ್ಮಿ ಆಗ್ಬೇಕಾ? ಹಾಗಾದ್ರೆ ಈ ರಿಪೋರ್ಟ್ನ ಕ್ಲೀನ್ ಆಗಿ ನೋಡಿ, ಡೇಟ್ ಸಮೇತ ನೋಡಿ, ನಿಮಗೂ ಸಹ ಆಗುತ್ತೆ. ಆರೋಗ್ಯದಲ್ಲಿ ಸಿರಿಧಾನ್ಯ ನಮ್ಮನ್ನ ಕುಶಲವಾಗಿ ಮತ್ತು ಕ್ಷೇಮವಾಗಿ ಇಡುತ್ತೆ. ರಾಗಿ ಮುದ್ದೆ ಕರ್ನಾಟಕ ಫೇಮಸ್. ನಾಟಿ ಕೋಳಿ ಸಾಂಬಾರು, ಉಪ್ಸಾರ್ ಮುದ್ದೆ, ಮಟನ್ ಸಾಂಬಾರ್ ಮುದ್ದೆ, ಹೀಗೆ ಹಲವಾರು ಸತಿ ನಾವು ಮುದ್ದೆನೆ ಊಟ ಮಾಡ್ತೀವಿ. ಕೆಲವು ಶುಗರ್ ಪೇಷಂಟ್ಗಳು ಬೆಳಗ್ಗೆ ಮುದ್ದೆ, ಮಧ್ಯಾಹ್ನ ಮುದ್ದೆ, ರಾತ್ರಿ ಮುದ್ದೆ ಅಂತವ್ರಿಗೋಸ್ಕರ ಎಲ್ಲಾ ಆಹಾರ ತಿಂದಿ ಮುದ್ದೆ ತಿಂದೆ ಆ ಶುಗರ್ ಕಮ್ಮಿ ಮಾಡುವಂಥದ್ದು ಯಾವ್ದು? ಅದೇ ರಾಗಿ ಮುದ್ದೆ. ಬ್ರೌನ್ ಟಾಪ್. ಇದು ರಕ್ತ ಶುದ್ಧಿ ಮಾಡುತ್ತೆ, ರಕ್ತಹೀನತೆ ಕಮ್ಮಿ ಮಾಡುತ್ತೆ, ಪ್ರತಿ ನಿರೋಧಕ ಶಕ್ತಿನ ಹೆಚ್ಚು ಮಾಡುತ್ತೆ, ಸಕ್ಕರೆ ಕಾಯಿಲೆ ಕಮ್ಮಿ ಮಾಡುತ್ತೆ, ಮಲಬದ್ಧತೆನೂ ಕಮ್ಮಿ ಮಾಡುತ್ತೆ, ಉತ್ತಮ ನಿದ್ರೆ ಕೊಡುತ್ತೆ. ಈ ಆಹಾರ ಪದ್ಧತಿಯಲ್ಲಿ ನಿಮ್ಗೆ ಶುಗರ್ ಕಮ್ಮಿ ಆಗೋದು ಇದ್ರಲ್ಲೇ ಹೆಚ್ಚಾಗಿ. ಸಿರಿಧಾನ್ಯಗಳಲ್ಲಿ ಅತಿಯಾಗಿ ಜೀರ್ಣಬೊಜ್ಜು, ಆರ್ಥೋಟಿಕ್ಸ್, ರಕ್ತದೊತ್ತಡ, ಥೈರಾಯ್ಡು, ಕಣ್ಣಿನ ಸಮಸ್ಯೆ, ಲಿವರ್, ಕಿಡ್ನಿ, ನಿಳ ಗ್ರಂಥಿ ಇವುಗಳೆಲ್ಲ ಬರುವಂತ ಕಲ್ಲುಗಳನ್ನ ಕರಗಿಸುತ್ತೆ. ಅರ್ಶಿನ ಕಾಯಿಲೆ, ಕೊಲೆಸ್ಟ್ರಾಲ್ ಬರ್ನಿಂಗ್, ರಕ್ತ ಶುದ್ಧಿ, ಮೂರ್ಛೆ ರೋಗ, ಬುದ್ಧಿವಂತರಾಗೋದು, ನರಗಳಿಗೆ ಶಕ್ತಿ ಕೊಡೋದು, ಆಮೆಯಷ್ಟು ದೀರ್ಘಾಯುಷ್ನ ಕೊಡುತ್ತಂತೆ. ಇದು ವೀರ್ಯಾಣುಗಳನ್ನ ಹೆಚ್ಚು ಮಾಡುತ್ತಂತೆ. ಆಮೇಲೆ ಇದು ಸಿರಿಧಾನ್ಯದಲ್ಲಿ ಇನ್ನೂ ಒಳ್ಳೆ ಬೆನಿಫಿಟ್ ಏನಿದೆ ಅಂದ್ರೆ ಬೆಳ್ಳಗಾಗ್ತಾರಂತೆ, ದೇಹದ ಕಾಂತಿ ಹೆಚ್ಚಾಗುತ್ತೆ. ಅದ್ರಲ್ಲಿ ನಾರಿನಂಶ ಕಾರ್ಬೋಹೈಡ್ರೇಟ್ಸ್ಗಿಂತ 10% ಜಾಸ್ತಿ ಪೋಷಕಾಂಶ ಹೊಂದಿರುತ್ತಂತೆ. ಆ ರೀಸನ್ಗಾಗಿ ಸಿರಿಧಾನ್ಯನ ಯೂಸ್ ಮಾಡ್ತಾರೆ. ಸೋಯಾ ಎಂತಕ್ಕೆ ಯೂಸ್ ಮಾಡ್ತಾರೆ ನೀವು ಕೇಳೋದಿಲ್ಲ. ಜಿಮ್ ಹೋಗೋರೆಲ್ಲ ಆಲ್ಮೋಸ್ಟ್ ಸೋಯಾನು ಯೂಸ್ ಮಾಡ್ತಾರೆ, ಯಾಕಂದ್ರೆ ಮೂಳೆ ಗಟ್ಟಿ ಆಗ್ಲಿ. ಬಟಾಣಿನೂ ಸಹ ಮೂಳೆ ಗಟ್ಟಿ ಮಾಡುತ್ತೆ, ಚೆನ್ನಾಗಿರುತ್ತೆ. ಹೆಸರು ಕಾಳು ತಂಪು ಕೊಡುತ್ತೆ. ಈ ಧಾನ್ಯಗಳೆಲ್ಲ ಹಾಕಿ ರಾಗಿಗಳಲ್ಲಿ ಮಾಡಿದಾಗ ತಂಪು ಹೀಟು ಎರಡು ಮಿಕ್ಸ್ ಆಗುತ್ತೆ. ಮೆಂತ್ಯ ಎಷ್ಟೋ ಹೆಣ್ಮಕ್ಳಿಗೆ ತಾಯಂದಿರು ಮೆಂತ್ಯ ಮುದ್ದೆ ಸಹನೂ ಕೊಡ್ತಾರೆ. ಮೆಂತ್ಯ ಮುದ್ದೆ ಶುಗರ್ನ ಕಮ್ಮಿ ಮಾಡುತ್ತೆ. ಸಬ್ಬಕ್ಕಿ PCOD ಇರೋರಿಗೆ ಸಬ್ಬಕ್ಕಿನ ಪ್ರತಿದಿನ ಒಂದು ಹಪ್ಳ ತಿನ್ನಿ ಅಂತ ಹೇಳ್ತಾರೆ ಆಯುರ್ವೇದಿಕದಲ್ಲಿ. ಕಡಲೆಬೇಳೆ ಮುದ್ದೆ ತುಂಬಾ ಸಾಫ್ಟ್ ಆಗಿ ಹರಳಾಗಿ ಆಗೋ ತರ ಇದು ಮಾಡುತ್ತೆ. ತೊಗರಿ ಬೇಳೆಗಳಲ್ಲಿ, ಕಡಲೆ ಬೇಳೆಗಳಲ್ಲಿ ಸೇಮ್ ವಿಟಮಿನ್ಸ್ ಅಂಶಗಳು ಇರುತ್ತೆ. ಇದು ಸಹ ಮಕ್ಕಳು ತಿಂದೆ ಆಚೆ ಹಾಕಿದ್ರು ಈ ಮುದ್ದೆಯಲ್ಲಿ ಸಿಗೋ ಪ್ರೋಟೀನ್ ಅಲ್ಲೇ ಮಕ್ಕಳು ಚೆನ್ನಾಗಿರುತ್ತೆ. ಅಗಸೆ ಬೀಜ, ಫ್ಲೆಕ್ಸಿ ಸೀಡ್ಸ್, ಇದು BP ಮಾಯ ಮಾಡಿಸುತ್ತಂತೆ, ಬ್ರೈನ್ ಡೆವಲಪ್ ಆಗುತ್ತಂತೆ, ಪಚನಕ್ಕೆ ತುಂಬಾ ಚೆನ್ನಾಗುತ್ತೆ. ಒಮೆಗಾ 3 ಆಕ್ಚುಲಿ ಚೆಸ್ ಈ ಸತಿ ವಿನ್ ಆಗ್ಬೇಕು ಅಂದ್ರೆ ಒಮೆಗಾ 3 ತಿನ್ಬೇಕಂತೆ. ಅದ್ರಲ್ಲಿ ಅಗಸೆ ಬೀಜ ಜಾಸ್ತಿ ತಿನ್ಬೇಕಂತೆ. ಕಡಲೆಕಾಳು ಶುಗರ್ ಕಮ್ಮಿ ಮಾಡೋರ್ಗೆ ಬೆಳಗ್ಗೆ ನೆನ್ಸಾಕ್ ತಿನ್ಬೇಕು ಅಂತ ಹೇಳ್ತಾರೆ. ಆ ಪ್ರೋಟೀನ್ಗಳು ಏನೇನಿದೆ ನಿಮಗೆ ಗೊತ್ತಿದೆ. ತೊಗರಿಬೇಳೆ, ಕಡಲೆಬೇಳೆ, ಉದ್ದಿನಬೇಳೆ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ. ಹಾಗೆ ನಮ್ಮ ರಕ್ತದೊತ್ತಡ ಕಮ್ಮಿ ಮಾಡುತ್ತೆ, ಥೈರಾಯ್ಡ್ ಸಮಸ್ಯೆ, ಕಣ್ಣಿನ ಸಮಸ್ಯೆ ಇವೆಲ್ಲ ಬೆನಿಫಿಟ್ ಆಗುತ್ತೆ. ಉದ್ದಿನಬೇಳೆ ಸೊಂಟ ನೋವಿಗೆ ತುಂಬಾ ರಾಮಬಾಣ ಅಂತ ಹೇಳ್ತಾರೆ. ಹೆಣ್ಮಕ್ಳಿಗೆ ಉದ್ದಿನಬೇಳೆ ತುಂಬಾ ಹೆಚ್ಚೆಚ್ಚಾಗಿ ಕೊಡ್ತಾರೆ. ನಾನು ಹಾಕಿದ್ದು ಕೆಂಪಕ್ಕಿ ಉದ್ದಿನಬೇಳೆ. ಕೆಂಪಕ್ಕಿನ ನಾನು ಮೆನ್ಷನ್ ಮಾಡೋದು ಮರ್ತಿದ್ದೀನಿ, ಆದ್ರೆ ಖಂಡಿತ ಮಾಡಿ. ಕೆಂಪಕ್ಕಿಲಿ ಮುದ್ದೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಾಗುತ್ತೆ. ನಾನು ಸಹ ಮಾಡ್ತಿದ್ದೀನಿ. ನನ್ನ ಅಜ್ಜಿ ತಗೊಂಡಿದ್ದು, ನನ್ನ ಅಜ್ಜಿ ಪಿಕ್ಚರ್ ಹಾಕ್ಬೇಕು ಅನ್ಕೊಂಡೆ. ನಮ್ಮ ಅಜ್ಜಿಗೆ ಈಗ 90 ವರ್ಷ. ಅವ್ರು ತಿನ್ನೋದು ಇದೊಂದೇ ಮುದ್ದೆ. ಚೆನ್ನಾಗಿ ಇದನ್ನ ಒಣಗಿಸಿ ಬಿಸಿಲಲ್ಲಿ ತೊಳ್ದಿ, ರಾಗಿ ತೊಳ್ದಿ ಮಿಕ್ಸ್ ಮಾಡಿ ಇದನ್ನಕ್ಕೆ ಖಂಡಿತ ಪೌಡ್ರ್ ಮಾಡಿ ನೀವು ರಾಗಿ ಮುದ್ದೆ ಮಾಡಿ. ಇದರಲ್ಲಿ ಶುಗರ್ BP ಕಮ್ಮಿ ಖಂಡಿತ ಆಗುತ್ತೆ, ಅದರಲ್ಲಿ ಡೌಟೇ ಬೇಡ. ನಾನು ಇವತ್ತಿನ ಪ್ರೆಸೆಂಟ್ ವಿಡಿಯೋನ ನನ್ನ ಅತ್ತೆದು ಹಾಕಿದ್ದೀನಿ. ನಮ್ಮ ಅತ್ತೆದು ಶುಗರ್ 380 ಇತ್ತು. 1 ಮಂತ್ ಆದ್ಮೇಲೆ ಅವ್ರು ಚೆಕ್ ಮಾಡಿಸಿದಾಗ ಬರೀ 250 ಸಮಥಿಂಗ್ ಬಂತು. ಹಾಗಾಗಿ ಖಂಡಿತ ಯೂಸ್ ಮಾಡಿ. ಕೆಲವರಿಗೆ ಆರೋಗ್ಯದಲ್ಲಿ ಆಹಾರ ಪದ್ಧತಿ ಚೇಂಜ್ ಮಾಡಿದಾಗ ಕೆಲವು ರೋಗಗಳ ನಿವಾರಣೆ ಆಗೋಗುತ್ತಂತೆ. ಅದೊಂದು ಡಾಕ್ಟ್ರು ಮೆಡಿಸನ್ ಬೇಕಾಗಲ್ವಂತೆ. ಯಾಕಂದ್ರೆ ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ ಅಂತಾರಲ್ಲ ಹಾಗೆ. ಮುದ್ದೆನ ನಾವ್ ಯಾವಾಗ್ಲೂ ಖುಷಿಯಾಗಿ ತಿನ್ನೋದ್ರಿಂದ, ಅದರಲ್ಲಿ ಕೆಲವು ಆಹಾರ ಪದ್ಧತಿನ ಸೇರಿಸಿ ತಿನ್ನೋದ್ರಿಂದ ಎಷ್ಟೋ ಕಾಯಿಲೆ ರೋಗಗಳು ನಿವಾರಣೆ ಮಾಡುತ್ತೆ. ಮನುಷ್ಯನ್ಗೆ ಆರೋಗ್ಯ ಎಷ್ಟು ಮುಖ್ಯನೋ ಮನಸ್ಥಿತಿನೂ ಅಷ್ಟೇ ಮುಖ್ಯ. ನನ್ನ ಕೈಲಿ ಆಗತ್ತೆ, ನಾನು ಮಾಡ್ತೀನಿ, ಐ ಕ್ಯಾನ್ ಡೂ ಇಟ್ ಅನ್ನೋ ಮನಸ್ಥಿತಿ ಅವನಿಗೆ ಬಂದ್ರೆ, ನಾನು ಯಾರ ಹತ್ರನೂ ನನ್ನ ಕಾಯಿಲೆ ಇದೆ ಅಂತ ತೋರ್ಸ್ಕೋಬಾರ್ದು. ನಾನು ಸ್ಟ್ರೆಂತ್ ಆಗಿರ್ಬೇಕು, ನಾನು ಮನಸ್ಸಲ್ಲಿ ಗಟ್ಟಿಯಾಗಿರ್ಬೇಕು. ಹಾಗೆ ಅದಕ್ಕೆ ಬಾಡಿನೂ ಸಪೋರ್ಟ್ ಮಾಡ್ಬೇಕು. ಬಾಡಿ ಸಪೋರ್ಟ್ ಮಾಡ್ಬೇಕು ಅಂತ ಇದನ್ನ ಧನಾತ್ಮಕ ಆಹಾರನ ಸೇವಿಸ್ಬೇಕು. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದು ಬರಿಬೇಡಿ. ಫಾರಿನ್ ಇಂದ ಬಂದು ನಮ್ಮ ಮುದ್ದೆನ ಟೇಸ್ಟ್ ಮಾಡೋ ಜನ ಇದ್ದಾರೆ, ತುಂಬಾ ಇಷ್ಟಪಟ್ಟು ತಿಂತಾರೆ. ಯಾಕಂದ್ರೆ ಇದು ತುಂಬಾ ಪ್ರೋಟೀನ್ ಇರುವಂತ ಆಹಾರ. ನೀವೇನ್ ಚಿಂತೆ ಮಾಡ್ತಿದ್ದೀರಾ? ನಿಮಗೂ ಶುಗರ್ ಕಮ್ಮಿ ಆಗ್ಬೇಕಾ? ಹಾಗಾದ್ರೆ ಬೇಗ ತಗೊಂಡ್ ಬನ್ನಿ, ಬೇಗ ಮಾಡ್ಕೊಂತೀನಿ. ಜೈ ಶ್ರೀರಾಮ್.